ತುಮಕೂರಿನ ಜನರಿಗೆ ಈ ಹೆಸರು ಹೊಸದಲ್ಲ, ಈ ರುಚಿಯು ಹೊಸದಲ್ಲ. ಯಾಕಂದ್ರೆ ಇದು ಕೇವಲ ಒಂದ್ ಬ್ರ್ಯಾಂಡ್ ಅಲ್ಲ, 1981ರಿಂದ ಅಂದ್ರೆ ಸುಮಾರು 45 ವರ್ಷದಿಂದ ಆರಂಭವಾದ ಒಂದು ಪರಂಪರೆ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಶ್ರೀ ರಾಜೇಂದ್ರ ಕುಮಾರ್ ಅವರ ಕನಸಿನ ಆರಂಭವಾದ ಈ ಪಯಣ RK ಸ್ವೀಟ್ಸ್ ಇಡೀ ತುಮಕೂರ್ಗೆ ಪ್ರಸಿದ್ಧ. ಇಂದು ಅವರ ಮಗನಾದ ಪ್ರವೀಣ್ ಕುಮಾರ್ ಅವರ ಕೈಯಲ್ಲಿ ಅದೇ ರುಚಿ, ಅದೇ ನಂಬಿಕೆ ಹಾಗೂ ಅದೇ ಗುಣಮಟ್ಟದೊಂದಿಗೆ ಮುಂದುವರಿತಿದೆ. ನಾನು ಇವರ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ರಿಟೇಲ್ ಔಟ್ಲೆಟ್ ನ ವಿಸಿಟ್ ಮಾಡಿದ್ದೆ. ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೆ, ಬಿಕಾಸ್ ಇಲ್ಲಿ ಪ್ರತಿದಿನ ಸಾವಿರಾರು ಕಿಲೋ ಅಷ್ಟು ಸ್ವೀಟ್ಸ್ ಹಾಗೂ ಖಾರ ತಯಾರಾಗುತ್ತಂತೆ. 45 ಇಯರ್ಸ್ ಆಗಿದ್ರು ಈ ಎರಡು ವಿಷಯ ಅಂತೂ ಚೇಂಜೇ ಆಗಿಲ್ಲ. ಇಲ್ಲಿನ ಒಥೆಂಟಿಕ್ ಆಗಿರೋ ಟೇಸ್ಟ್ ಹಾಗೂ ನಮ್ ತುಮಕೂರಿನ ಜನರ ನಂಬಿಕೆ. ಇಂದಿಗೂ ಟ್ರೆಡಿಷನಲ್ ವುಡನ್ ಬರ್ನರ್ಸ್ ಅಂದ್ರೆ ಮರದ ಒಲೆಯಲ್ಲಿ, ಹಾಗೇನೆ ಗ್ಯಾಸ್ ಬರ್ನರ್ಸ್ ಅಲ್ಲಿ ಕೂಡ ಪ್ರತಿದಿನ ಸ್ವೀಟ್ಸ್ ಖಾರ ಎಲ್ಲದು ಫ್ರೆಶ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಳೆ ಕಾಲದ ಆ ಸಾಂಪ್ರದಾಯಿಕ ರುಚಿಯನ್ನು ಇವತ್ತಿಗೂ ಉಳಿಸ್ಕೊಂಡ್ ಬಂದಿರೋದ್ ನೋಡಿ ನಂಗೆ ಸಖತ್ ಖುಷಿ ಆಯ್ತು. ಮದ್ವೆ, ನಾಮಕರಣ, ಹುಟ್ಟಹಬ್ಬ, ಗೃಹ ಪ್ರವೇಶ, ಯಾವ್ದೇ ರೀತಿಯ ಫಂಕ್ಷನ್ಸ್ ಇದ್ರು ಎಲ್ಲಾ ರೀತಿಯ ಸ್ವೀಟ್ಸ್, ಖಾರ, ಸಮೋಸ, ಕಚೋರಿ ಎಲ್ಲಾದ್ನು ಪ್ರೀ ಆರ್ಡರ್ ಮಾಡಬಹುದು. ಔಟ್ಲೆಟ್ ಅಲ್ಲಿ ನಿಮಗ್ ಬೇಕಾಗಿರೋ ಸ್ವೀಟ್ ತಗೊಂಡು ತಿನ್ಲೂಬಹುದು. RK ಸ್ವೀಟ್ಸ್ ಇನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಗೇನೆ ಔಟ್ಲೆಟ್ ಲೊಕೇಟ್ ಆಗಿರೋದು ಬಸವಣ್ಣನ ದೇವಸ್ಥಾನ ಹಿಂಭಾಗ, ಬಾರ್ಲೈನ್ ವಾಟರ್ ಟ್ಯಾಂಕ್ ಹತ್ತಿರದಲ್ಲಿ, MG ರೋಡ್, ತುಮಕೂರು. ನಿಜ ಹೇಳ್ಬೇಕಂದ್ರೆ ತುಮಕೂರಿನ ಬೆಳವಣಿಗೆಯ ಕಥೆಯಲ್ಲಿ RK ಸ್ವೀಟ್ಸ್ ಕೂಡ ಒಂದ್ ಭಾಗವಾಗಿದೆ. ಒನ್ ಆಫ್ ದ ಲೆಗಸಿ ಬ್ರ್ಯಾಂಡ್ ಆಫ್ ತುಮಕೂರು ಇದು. ವಿಸಿಟ್ ಮಾಡಿ ಅಂಡ್ ಲೆಟ್ ಮಿ ನೋ ಯುವರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.